ಮಾಡಿದ್ವಿ ಬರೀ ಗರ್ಲ್ಸೇ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಬಟ್ ಕಾರಣಾಂತರಗಳಿಂದ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಫೈನಲಿ ನಾವು ಮಂತ್ರಾಲಯಕ್ಕೆ ಹೋಗೋ ಡೇ ಬಂದಿದೆ, ಅಂದರೆ ಟೈಮ್ ಆಗಿ ಬಂದಿದೆ. ಸೊ ಅದಕ್ಕೆ ನಾವು 4 ಜನನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ನಾವು ಮಂಡ್ಯದಿಂದ ಬಸವ ಎಕ್ಸ್ಪ್ರೆಸ್ ಅನ್ನೋ ಟ್ರೈನಲ್ಲಿ ಹೋಗ್ತಾ ಇದ್ವಿ ಮಂತ್ರಾಲಯಕ್ಕೆ. ಮಂಡ್ಯಲ್ಲಿ 2 o'clock ಬರುತ್ತೆ ಈ ಟ್ರೈನು. ಮಂತ್ರಾಲಯಕ್ಕೆ ಒಂದು 12 o'clock, ಅರೌಂಡ್ 12 o'clockಗೆಲ್ಲ ರೀಚ್ ಆಗ್ತೀವಿ. ಸೊ ಫೈನಲಿ ತುಂಬ ಖುಷಿ ಆಗ್ತಿದೆ. ಎಷ್ಟೊಂದು ತಿಂಗಳಿಂದ ಪ್ಲ್ಯಾನ್ ಮಾಡಿ ಇವತ್ತು ಅದು ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಒಂದು ವ್ಲಾಗಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸು ಶೇರ್ ಮಾಡ್ತೀನಿ. ನಾವು ಈ ಕಡೆಯಿಂದ ಯಾವ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲೋಗಿ ಎಲ್ಲಿ ಸ್ಟೇ ಆಗ್ತೀವಿ ಆ್ಯಂಡ್ ಆ ಕಡೆಯಿಂದ ಯಾವ ಟ್ರೈನಲ್ಲಿ ಬರ್ತೀವಿ ಅಂತ. ಸೊ ನಾವು ರಿಟರ್ನ್ ಬರೋದು ಮಂಡೇ ಮಾರ್ನಿಂಗ್ ಆಗುತ್ತೆ. ಹಾಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಪೋಸ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ಕೋಬೇಡಿ. ಆ್ಯಂಡ್ ಇನ್ ಅಡ್ವಾನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಚುರ್ಮುರಿ ಸ್ಪಾನ್ಸ್ ಮಾಡಿಸ್ತಾ ಇದ್ದಾಳೆ. ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ಸ್ ಅಂಕಲ್. ಇಲ್ಲ ಆಗ್ತಿದೆ. ಎಷ್ಟು? 30 ರೂಪಾಯಿ. ಇದು ಅಂತ್ಯಾಕ್ಷರಿ ಅಂತ ಹಾಕೋಣ. ಹಿಂಗೆ ಅದೇ ತಾನೆ ಅಂತ್ಯಾಕ್ಷರಿಯಿಂದ ಪ್ರಾರಂಭವಾಗುತ್ತದೆ. ಬರ್ಲಿ ಬರ್ಲಿ ದುಡ್ಡು ಅಂತವಳೆ. ಏನ್ ಹುಡ್ಗರು ಇದ್ಯಾಕೆ ಹಿಂಗ್ ಆಡ್ತಾರೋ, ನಾನು ಅಂದ್ರೆ ಇದ್ಯಾಕೆ ಹಿಂಗ್ ಮಾಡ್ತಾರೋ. ಬೇಡ ಜಂಬಾ ಜಂಬಾ ಗಿಂಬಾ ಬೇಡ ಮೂರು ಕಾಸಿನ ಕುದುರೆ ಏರಿ ಬಂದಳೋ ಚೆಲುವೆ, ಜಂಬ ಮಾಡಬೇಡಮ್ಮ ಭೂಮಿ ಮೇಲೆ ನಡಿಯಮ್ಮ. ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ಹೋಗೋಷ್ಟರಲ್ಲಿ 12:30 ಆಗಿತ್ತು. ಎಗೇನ್ ಈ ರೈಲ್ವೆ ಸ್ಟೇಷನಿಂದ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ 20 to 30 minutes ಆಗುತ್ತೆ. ಆಚೆನೇ ಶೇರಿಂಗ್ ಆಟೋಸ್ ಅವೈಲಬಲ್ ಇರುತ್ತೆ. ಒಬ್ಬರಿಗೆ ಅವರು 50 rupees ಚಾರ್ಜ್ ಮಾಡ್ತಾರೆ. ದೇವಸ್ಥಾನದ ಎಂಟ್ರೆನ್ಸಿಗೆ ಕರ್ಕೊಂಡೋಗಿ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ಮಂತ್ರಾಲಯ ಎಷ್ಟು ರೂಪಾಯಿ? 4 ಜನ ಇದ್ದೀವಿ. ಮೇಡಮ್ ಫೈನಲಿ ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ರೀಚ್ ಆಗೋಷ್ಟರಲ್ಲಿ 12:30 ಆಗಿತ್ತು. ಅಲ್ಲಿಂದ ನಾವು ಶೇರಿಂಗ್ ಆಟೋಲಿ ದೇವಸ್ಥಾನಕ್ಕೆ ಬರಬೇಕು. ಯೂಶ್ವಲಿ ಪ್ರಿಯರಾಗಿ ಬುಕ್ ಮಾಡ್ಕೊಂಡಿದ್ರೆ ರೂಮ್ನ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಾವು ಅದನ್ನು ರೂಮ್ ಬುಕ್ ಮಾಡಿರಲಿಲ್ಲ. ಇವಂದು ಒನ್ ಆಫ್ ಮೈ ಸೀನಿಯರ್ ನಮಗೆ ಹೆಲ್ಪ್ ಮಾಡಿದ್ರು, ಅಂದರೆ ಅವ್ರಿಗೆ ಗೊತ್ತಿರೋರು ಯಾರೋ ಇಲ್ಲಿದ್ದರು. ಹಾಗಾಗಿ ನಮಗೆ ರೂಮ್ ಈಸಿಯಾಗಿ ಸಿಕ್ತು. ಸೊ ಇಲ್ಲಿ ರೂಮ್ ಬಂದು ಮಠದಿಂದನೇ ಪ್ರೊವೈಡ್ ಮಾಡ್ತಾರೆ. ನೀವು ಬಟ್ ಡೆಪಾಸಿಟ್ ಮಾಡಬೇಕು. ನಾವು ತೊಗೊಂಡಿರೋದು 3 bed ಇರೋ ರೂಮ್ ತೊಗೊಂಡಿದ್ದೀವಿ. ಸೊ ನಾವು 500 ಡೆಪಾಸಿಟ್ ಮಾಡಿ ಇನ್ನು 500 ರೂಮ್ದು ಚಾರ್ಜಸ್ ಇರುತ್ತೆ. ಸೊ ಯೂಶ್ವಲಿ 23 hours ಆದಮೇಲೆ ನಾವು ಚೆಕ್ಔಟ್ ಮಾಡಬೇಕು. ಸೊ ಇವಾಗ 1:30 ಆಗಿದೆ. ಫುಲ್ಲು ಟಯರ್ಡ್ ಆಗಿದ್ದೀವಿ ಎಲ್ಲರೂ. ಆಲ್ರೆಡಿ ಅವರೆಲ್ಲ ಹೋಗ್ಬಿಟ್ಟು ಮಲ್ಕೊಂಡಿದ್ದಾರೆ.
ಇವಾಗ ನಾವು ಮಲ್ಕೊಂಡು ಮತ್ತೆ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಾರ್ನಿಂಗ್ ಎಲ್ಲರೂ ಬೇಗ ಎದ್ದು ರೆಡಿ ಆದ್ವಿ ಆ್ಯಂಡ್ ಟೈಮ್ ಇವಾಗ 7 o'clock. ಇವಾಗ ನಾವು ದರ್ಶನ ಮಾಡೋಕ್ಕೆ ಹೋಗಬೇಕು. ನೈಟ್ ನಾನು ಹೇಳ್ದಂಗೆ ನಾವು ಬರೋಷ್ಟರಲ್ಲೇ 1:30 ಆಯಿತು. ಆ್ಯಂಡ್ ಇನ್ನೊಂದು, ಯಾರಾದರೂ ನೀವು ಮಂತ್ರಾಲಯಕ್ಕೆ ಬರಬೇಕು ಅಂದ್ಕೊಂಡು ಟ್ರೈನ್ ಬುಕ್ ಮಾಡ್ತೀರಲ್ಲ, ಆವತ್ತಿನ ದಿನವೇ ರೂಮ್ಸು ಬುಕ್ ಮಾಡಿಬಿಡಿ. ಯೂಶ್ವಲಿ ವೀಕೆಂಡ್ಸಲ್ಲಿ ಏನಾದ್ರು ಬರ್ತೀರಾ ಅಂದ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಲೈಕ್ ಅಂತಂದರೆ ಪ್ರಾಪರಾಗಿ ರೂಮ್ ಸಿಗಲ್ಲ ಆ್ಯಂಡ್ ಎಲ್ಲ ಕಡೆ ಫಿಲ್ ಆಗಿಬಿಟ್ಟಿರುತ್ತೆ. ಆ್ಯಂಡ್ ನಾವಿರೋದು ಮಠದ ರೂಮಲ್ಲೇ. ಅಥವಾ ಯಾರಿಗಾರು ನಿಮ್ಗೆ ಇಲ್ಲಿ ಕಾಂಟ್ಯಾಕ್ಟ್ಸ್ ಇದ್ದರೆ ಓಕೆ. ಸಪೋಸ್ ಏನು ಅಲ್ಲದೆ ಫಸ್ಟ್ ಟೈಮ್ ಬರ್ತಿದ್ರೆ ಸೊ ಬೆಟರ್ ನೀವು ಯಾವತ್ತೂ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ತೀರಾ ಅವತ್ತೇ ರೂಮ್ ಬುಕ್ ಮಾಡ್ಕೊಳ್ಳೋದು. ಇಲ್ಲಿ ನಿಮಗೆ ಡಿಫ್ರೆಂಟ್ ರೇಂಜಸ್ ಆಫ್ ರೂಮ್ ಸಿಗುತ್ತೆ. ಫ್ರಮ್ 250 ಟಿಲ್ 750, 800ವರೆಗೂ ಸಿಗುತ್ತೆ. ಆ ಥರ ರೂಮ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಆನ್ಲೈನಲ್ಲೂ ಕೂಡ ನೀವು ಪ್ರಿಯರಾಗಿ ರೂಮ್ನ ಬುಕ್ ಮಾಡ್ಕೋಬೋದು. ಆ್ಯಂಡ್ ನಾವೆಲ್ಲರೂ ಇವಾಗ ದರ್ಶನಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀವಿ. ಎಲ್ಲರೂ ಸೀರೆ ಉಟ್ಕೊಂಡಿದ್ದೀವಿ. ಸೊ ಇದು ಆ್ಯಂಡ್ ಅವರಿಬ್ಬರು ಇನ್ನೂ ರೆಡಿ ಆಗ್ತಿದ್ದಾರೆ. ಅವರಿಬ್ರದ್ದು ಒಂದು ಸಲ ಮುಗಿದ ತಕ್ಷಣ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮೇಘಾಲಯ, ಮಂತ್ರಾಲಯ, ಶಿವಾಲಯ, ಕಲ್ಲೇರಿಯ, ಮಣ್ಣೇರಿಯ, ಮೃಗಾಲಯ, ಜಲ ಎಲ್ಲಾಗಿ ನಾವೆಲ್ಲ ಕೂತಿದ್ದೀವಿ. 8:15ಗೆ ನಾವು ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಲೈಕ್ ಯಾವುದೂ ಟಿಕೆಟ್ ತೊಗೊಂಡು ಅಥವಾ ದುಡ್ಡು ಪೇ ಮಾಡಿ ಟಿಕೆಟ್ ತೊಗೊಂಡು ಹೋಗಿಲ್ಲ. ನಾರ್ಮಲ್ ಧರ್ಮ ದರ್ಶನಕ್ಕೆ ಹೋದ್ವಿ. 8:20 ನಿಂತಿದ್ದಕ್ಕೆ 8:45ಗೆಲ್ಲ ದರ್ಶನ ಆಯಿತು. ತುಂಬ ರಶ್ ಇದೆ. ಸ್ಯಾಟರ್ಡೆ ಸಂಡೇಸ್ ಎಲ್ಲ ತುಂಬ ರಶ್ ಇರುತ್ತೆ. ಬಟ್ ಬೇಗ ಒಂದು 20-25 ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು. ಇವಾಗ ನಾವು ತಿಂಡಿ ತಿಂದು ನೆಕ್ಸ್ಟ್ ಬೇರೆ ನೆಕ್ಸ್ಟ್ ನಾವು ತಿಂಡಿ ತಿಂದು ಅಲ್ಲೇ ನಿಮಗೆ ಬಾಡಿಗೆಗೆ ಆಟೋ ಸಿಗುತ್ತೆ. ಸೊ ನೀವು 150 ಪೇ ಮಾಡಿದ್ರೆ ಅವ್ರು ನಿಮಗೆ ನಿಯರ್ಲಿ 5 ಪ್ಲೇಸಸ್ ತೋರಿಸ್ತಾರೆ. 5 ಲೊಕೇಶನಿಗೂ ಕರ್ಕೊಂಡು ಹೋದ್ಮೇಲೆ ಮತ್ತೆ ವಾಪಸ್ ನಿಮಗೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದುಬಿಡ್ತಾರೆ.
ಪಂಚಮುಖಿ ಆಂಜನೇಯ ಟೆಂಪಲ್ ಆಗಿದ ನಂತರ 5th ಪ್ಲೇಸ್ ಬಂದು ಮಹಾಲಕ್ಷ್ಮಿ ಟೆಂಪಲ್. ಬಟ್ ಆದರೆ ನನಗೆ ಆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಆ ಒಂದು ದೇವಸ್ಥಾನದ್ದು. ನಾವಿಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ನಮ್ಮನವರು ಮಂತ್ರಾಲಯ ದೇವಸ್ಥಾನದ ಎಂಟ್ರೆನ್ಸಿಗೆ ಕರ್ಕೊಂಡು ಬಂದು ಡ್ರಾಪ್ ಮಾಡಿದ್ರು. ಊಟ ಎಲ್ಲ ಮಾಡಿಕೊಂಡು ನಾವು ಅಗೇನ್ ರೂಮ್ಗೆ ಹೋದ್ವಿ. ನಮಗೆ ಈ ಕಡೆಯಿಂದ ಹೋಗೋ ಟ್ರೈನ್ ಟಿಕೆಟ್ಸ್ ಕನ್ಫರ್ಮ್ ಆಗಿತ್ತು, ಆ ಕಡೆಯಿಂದ ರಿಟರ್ನ್ ಬರೋ ಟಿಕೆಟ್ಸ್ ಕನ್ಫರ್ಮ್ ಆಗಿರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ ಚಾರ್ಟ್ ಪ್ರಿಪೇರ್ ಆದಮೇಲೆ ಆಬ್ವಿಯಸ್ಲಿ ಕನ್ಫರ್ಮ್ ಆಗುತ್ತೆ, ವೆಯ್ಟಿಂಗ್ ಲಿಸ್ಟಲ್ಲಿ ಇದೆಯಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ 4 o'clockಗೆ ಮೆಸೇಜ್ ಬಂತು, ಸೊ ಟಿಕೆಟ್ಸ್ ಕನ್ಫರ್ಮ್ ಆಗಿಲ್ಲ ಅಂತ. ನಮಗೆ ಮಂತ್ರಾಲಯದಿಂದ ರಿಟರ್ನ್ ಟ್ರೈನ್ ಇದ್ದಿದ್ದು 7:30ಗೆ, ಅದು ಮೆಜೆಸ್ಟಿಕ್ಗೆ 4:30ಗೆಲ್ಲ ಬರ್ತಿತ್ತು. ಬಟ್ ಟಿಕೆಟ್ ಕನ್ಫರ್ಮ್ ಆಗದೆ ಇರೋ ಕಾರಣ ನಾವು ಬೇರೆ ಟ್ರೈನ್ ಮುಖಾಂತರ ಬಂದ್ವಿ. ಅದು ನಮಗೆ 6:30ಗೆ ಬರಬೇಕಿತ್ತು ಮಂತ್ರಾಲಯಲ್ಲಿ, ಬಟ್ ಏನೋ ಡಿಲೇ ಆಗಿ 7 o'clockಗೆ ಮಂತ್ರಾಲಯಕ್ಕೆ ಬಂತು. ನಾವು 2:30ಗೆಲ್ಲ ಯಶವಂತಪುರಕ್ಕೆ ಬಂದ್ವಿ. ಅಗೇನ್ 2:30ಯಲ್ಲಿ ಯಶವಂತಪುರಿಂದ ಮೆಜೆಸ್ಟಿಕ್ಗೆ ಕ್ಯಾಬಲ್ಲಿ ಬಂದು ಆ್ಯಂಡ್ ಮೆಜೆಸ್ಟಿಕ್ಕಿಂದ ಎಲ್ಲರೂ ವಾಪಸ್ ಅವ್ರವ್ರ ಮನೆಗೆ ಡಿಪಾರ್ಟ್ ಆದ್ವಿ. ಸೊ ಇದಿಷ್ಟು ನನ್ನ ಮಂತ್ರಾಲಯದ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಈ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.